ಬ್ಯಾನರ್ ವಿಚಾರಕ್ಕೆ ಗಲಾಟೆ ಸದ್ಯ ಈಗ ಬಳ್ಳಾರಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಬಳ್ಳಾರಿ ನಗರದಾದ್ಯಂತ ಪೊಲೀಸರಿಂದ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ನಗರದಾದ್ಯಂತ ಹೆಚ್ಚುವರಿ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ನಿವಾಸ ಅಲ್ಲಿ ಸುತ್ತಮುತ್ತಲದ ಬರೋಬ್ಬರಿ 200 ಮೀಟರ್ ದೂರದವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಶಿವಾನಂದ್ ಅಪ್ಡೇಟ್ ಕೊಡ್ತಾ ಇದ್ರು. ಶಿವಾನಂದ್, ಇವತ್ತು ಸಹ ಮತ್ತಷ್ಟು ಗಲಾಟೆ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನಿಷೇಧಾಜ್ಞೆ ಜಾರಿ ಮಾಡಿ ಪೊಲೀಸ್ ಇಲಾಖೆ ಆದೇಶವನ್ನ ಮಾಡಿದೆ. ಏನು ಸಿಗ್ತಾ ಇದೆ ಅಪ್ಡೇಟ್? ಜಗದೀಶ್, ಮುಖ್ಯವಾಗಿ ಈ ಒಂದು ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಈಗ ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ 144 ಸೆಕ್ಷನ್ ಅನ್ನು ಜಾರಿ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು. ನಾವು ಏನು ಘಟನೆ ಆದ ಒಂದು ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಥರದಂಥ ಖಾರದ ಪುಡಿ ಆಗಿರ್ಬೋದು, ಜೊತೆಗೆ ಇಟ್ಟಿಗೆ ಆಗಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಬಂದು ಬಿದ್ದಿರುವಂಥದ್ದು. ಮತ್ತೊಂದು ಕಡೆ ಇಲ್ಲಿ ಏಕೈಕಿ ಯುವಕರು ಜಮಾವಣೆ ಆಗ್ತಿದ್ದಂತೆ ಆ ಒಂದು ಫೈರಿಂಗ್, ಅಂದರೆ ಖಾಸಗಿ ಗನ್ಮನೆ ಇದ್ದಾರೆ, ಅವರು ಫೈರಿಂಗ್ ಮಾಡ್ತಾರೆ. ತದನಂತರದಲ್ಲಿ ಎರಡೂ ಗುಂಪಿನಿಂದ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ರೀತಿ ಗಲಾಟೆಗಳಾಗ್ತವೆ. ಈ ಒಂದು ಸ್ಥಳಕ್ಕೆ ಏನಿತ್ತು, ಇದೇ ಮುಂಭಾಗದಲ್ಲೇ ಓರ್ವ ಯುವಕ ರಾಜಶೇಖರ್ ಅನ್ನುವಂಥ ಏನು ಯುವಕ ಇದ್ದಾನೆ, ಆತನಿಗೆ ಗುಂಡು ತಗುಲಿ ಸಾವನ್ನಪ್ಪಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಹೇಳ್ತಾರೆ. ಇದಕ್ಕೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಇನ್ನೂ ಕೂಡ ಅಧಿಕಾರಿಗಳು ಯಾವ ಕಾರಣಕ್ಕೆ ಆ ಯುವಕ ಸಾವನ್ನಪ್ಪಿದ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕನ್ಫರ್ಮ್ ಮಾಡಿಲ್ಲ. ಇದೇ ಒಂದು ಸ್ಥಳದಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ತಮ್ಮ ಗುಂಪಿನ ಸಮೇತವಾಗಿ ಬಂದಿದ್ರು. ಜೊತೆಗೆ ಅವರ ನಿವಾಸದ ಮುಂಭಾಗದಲ್ಲೇನೆ ಏನು ಈ ಅವಂಭಾವಿ ನಿವಾಸದ ಮುಂಭಾಗದಲ್ಲೇ ಮಾಜಿ ಸಚಿವ ರಾಮ್ಲು ಆಗಿರ್ಬೋದು, ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಹಾಗೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಇದ್ದರು. ಇದೇ ಒಂದು ಯುವಕನಿಗೇನು ಏಕೈಕಿ ಏಟಾಗುತ್ತೆ, ಆ ಏಟಾದಂಥ ಸಂದರ್ಭದಲ್ಲಿ ಆತ ನೆಲಕ್ಕೆ ಬೀಳುವಂಥ ಒಂದು ಕೆಲಸ ಆಗುತ್ತೆ. ಆ ಒಂದು ಇದೇ ಒಂದು ಜಾಗದಲ್ಲಿ ಆ ಯುವಕ ಬಿದ್ದಂತೆ ಆತನ ಬೆನ್ನಿನ ಭಾಗದಲ್ಲಿ ಏಕೈಕಿ ತೀವ್ರತರನಾದಂಥ ರಕ್ತಸ್ರಾವ ಆಗುತ್ತೆ. ಇದೇ ಒಂದು ದೃಶ್ಯ ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ರಾಜಶೇಖರ್ ಏನಿದ್ದಾನೆ, ಆ ರಾಜಶೇಖರ್ನ ರಕ್ತ ಅಂತ ಇಲ್ಲಿ ಹೇಳಲಾಗುತ್ತೆ. ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ತ ಕೂಡ ಬಿದ್ದಿರುವಂಥದ್ದು. ಜೊತೆಗೆ ಈ ಒಂದು ಘಟನೆ ಆಯಿತು. ಇದನ್ನು ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ನ ಸಿಬ್ಬಂದಿಗಳು ಕೂಡ ಇಲ್ಲಿ ಮಾದರಿಗಳನ್ನು ಈಗ ಕಲೆಕ್ಟ್ ಮಾಡಿಕೊಂಡು ಹೋಗಿರುವಂಥದ್ದು. ನಿನ್ನೆ ಏನು ಘಟನಾ ಸ್ಥಳಕ್ಕೆ ಖುದ್ದಾಗಿ ಬಳ್ಳಾರಿ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ನಾಗೇಂದ್ರ ಪ್ರಸಾದ್ ಅವರು ಕೂಡ ಈ ಒಂದು ನಾಗೇಂದ್ರ ಪ್ರಸಾದ್ ಅವರನ್ನು ಕೂಡ ಬಂದಿರುವಂಥದ್ದು.